ಕುರಿತು ಸದ್ಗುರುವಿನ ಭಕ್ತರೂ ಆಗಿರತಕ್ಕಂಥ ಬಳ್ಳಾರಿಯ ನಾರಾಯಣಪ್ಪ ಅಣ್ಣನವರು ದಯಮಾಡಿ ಈ ವೇದಿಕೆಗೆ ಆಗಮಿಸಿ ಈ ಒಂದು ವೇದಿಕೆಯ ಮುಖಾಂತರ ಶರಣು ಬಂಧುಗಳ ಉದ್ದೇಶಿಸಿ ತಮ್ಮ ಮನದಾಳದ ಎರಡು ನುಡಿಗಳನ್ನು ಭಕ್ತರೊಂದಿಗೆ ಹಂಚಿಕೋಬೇಕಾಗಿ ಬಳ್ಳಾರಿಯ ನಾರಾಯಣಪ್ಪ ಅಣ್ಣನವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಪಾದ ಪೂಜಾ ಕಾರ್ಯಕ್ರಮ ನೆರವೇರಿಸಲು ಪೂಜಾ ಸಾಮಗ್ರಿಗಳನ್ನು ತಯಾರಿ ಮಾಡ್ಕೋಬೇಕಾಗಿ ಭಕ್ತ ಬಳಗದವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಶ್ರೀ ಸದ್ಗುರುಗಳ ದಿವ್ಯ ಪಾದಾರವಿಂದಗಳನ್ನು ನನ್ನ ಹೃದಯ ಕಮಲದಲ್ಲಿ ಧ್ಯಾನಿಸಿ ಹಾಗೂ ಈ ಪವಿತ್ರ ಕ್ಷೇತ್ರಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಶ್ರೀ 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 ಸದ್ಗುರು ಅಬ್ಬಾಸ್ ಅಲಿ ದಾದನವರ ದಿವ್ಯ ಪಾದ ಪದ್ಮಗಳಿಗೆ ಅನೇಕ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮೆಲ್ಲರ ಬಾಳಿನ ಬೆಳಕಾಗಿರ್ತಕ್ಕಂಥ ಶ್ರೀ ಗಫೂರ್ ತಾತನವರ ದಿವ್ಯ ಪಾದ ಪದ್ಮಗಳಿಗೆ ಅನೇಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಬಾಲಯೋಗಿ ಶರಣರಾದಂಥ ಶ್ರೀ ಸದ್ಗುರು ಅಬ್ಬಾಸ್ ಅಲಿ ತಾತನವರ ದಿವ್ಯ ಪಾದ ಪದ್ಮಗಳಿಗೆ ನಮ್ಮ ಅನಂತ ಶರಣು ಶರಣ ಶರಣ. ಈಗ ಮಸ್ತಾರಣ್ಣನವರು ಹೇಳಿರ್ತಕ್ಕಂಥ ಗುರುವಿನ ವಿಷಯವಾಗಿ ನಾವು ಒಂದೆರಡು ಮಾತುಗಳನ್ನು ಹೇಳುತ್ತೇವೆ. ಗುರು ಅಂತಕ್ಕಂಥ ವಿಷಯದ ಒಂದು ವಿಷಯ ನಾವು ತಿಳ್ಕೋಬೇಕಾದ್ರೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಸದ್ಗುರುವಿನ ಕೃಪೆ ಬೇಕು. ಯಾಕಪ್ಪ ಅಂದ್ರೆ ಹೇಳುತ್ತಾ ಕೇಳುತ್ತಾ ಹೋದಂತೆಲ್ಲ ಗುರುವಿನ ಮರ್ಮದ ರಹಸ್ಯ ಅರ್ಥ ಆಗ್ತದೆ. ಇಂಟನೋ ವೆಂಟನೋ ಅಂತ ಹೇಳ್ತಾರೆ. ನಾವು ಶಾಸ್ತ್ರ ಸಮ್ಮುಖವಾಗಿ ಗುರುವಿನ ವಿಷಯ ತಿಳ್ಕೋಬೇಕಾದ್ರೆ ಆಗೋದಲ್ಲ. ಯಾಕಪ್ಪ ಅಂದ್ರೆ ಗುರುಮುಖದ್ವಾರ ಯಾರು ಶ್ರವಣವನ್ನು ಅಭ್ಯಾಸ ಮಾಡ್ತಾರೋ ಅವರಿಗೆ ಮಾತ್ರ ಗುರುವಿನ ಮಹಿಮೆ ಅರ್ಥ ಆಗಕ್ಕೆ ಸಾಧ್ಯ. ಗುರುವಿನ ಮಹಿಮೆ ಅರಿಬೇಕಾದ್ರೆ ಅನೇಕ ಜನ್ಮ ಸಂಪ್ರಾಪ್ತೋ ಕರ್ಮಬಂಧೂ ವಿದಾಹಿನೇ ಜ್ಞಾನಾನರ ಪ್ರಭಾವೇನ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾರೆ. ಸರ್ವಸಾಮಾನ್ಯರಿಗೆ ಆ ಗುರುವಿನ ಮಹಾಶಕ್ತಿ ಪ್ರಾಪ್ತಿ ಆಗಬೇಕಾದ್ರೆ ಹುಡುಗಾಟದ ಮಾತಲ್ಲ. ಯಾಕಂದ್ರೆ ಶರಣರು ಹೇಳಿದ್ದಾರೆ ಹಿಂದಕ್ಕೆ, ಕವಿ ಸಾಧಕರೆಲ್ಲರೂ ಕಳಬಡಿಸಿ ಕೆಟ್ಟರು, ವಿದ್ಯಾ ಸಾಧಕರೆಲ್ಲರೂ ಬುದ್ಧಿಹೀನರಾದರು, ಜಲ ಸಾಧಕರೆಲ್ಲರೂ ಕಪ್ಪಿ ಮೀನುಗಳಾದರು, ಪವನ ಸಾಧಕರೆಲ್ಲರೂ ಹದ್ದುಕಾಯಗಳಾದರು. ಗುಹೇಶ್ವರ, ನಿಮ್ಮ ಸಾಧಕತ್ವ ಒಂದು ಅನುಕ್ಷಣ ನಾನು ತಿಳಿಯಲಾರದೆ ಹೋದೆ. ಗುರುವೇ, ಇದುವೇ ನಿಮ್ಮ ನಿಲುವಿನ ಮಹಾ ಸ್ವಾರಸ್ಯ ಎಂದು ಅಲಮ ಮಹಾಪ್ರಭುಗಳು ಈ ರೀತಿ ಹೇಳಿದಂಥ ವಿಷಯ ತಿಳಿದು ಗುರುವಿನ ಮಹಾಮಹಿಮೆಯ ವರ್ಣನೆಯನ್ನು ಗುರುವಿನ ಮೂಲಕ ತಿಳಿಯುವುದಲ್ಲದೆ ಬೇರೆ ಯಾರಿಂದಲೂ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಸತ್ಯದಿಂದ ಅಸತ್ಯದಿಂದ ಸತ್ಯದ ಕಡೆಗೆ, ತಮಸ್ಸಿನಿಂದ ಬೆಳಕಿನ ಕಡೆಗೆ, ಮೃತ್ಯುವಿನಿಂದ ಅಮೃತದ ಕಡೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಆ ಶ್ರೀ ಸದ್ಗುರುವಿನ ಕೃಪೆ ಆಗಬೇಕಾದ್ರೆ ಪೂರ್ಣಾತ್ ಪೂರ್ಣ ಮದುಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಯಾರಲ್ಲಿ ಆ ಪೂರ್ಣ ಸ್ವರೂಪವಾಗಿರ್ತಕ್ಕಂಥ ಆ ಪರಬ್ರಹ್ಮ ವಸ್ತು ಪ್ರಾಪ್ತಿ ಆಗಬೇಕಾದ್ರೆ ಪೂರ್ಣಾತ್ ಪೂರ್ಣ ಮದುಚ್ಯತೆ ಅಂತಕ್ಕಂಥ ಆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಶಿಷ್ಯತ್ವ ಯಾರಲ್ಲಿ ಪ್ರಾಪ್ತಿ ಆಗಿರ್ತದೋ ಅವರು ಆ ಗುರುತತ್ವವನ್ನು ತಿಳಿಯಲಿಕ್ಕೆ ಅನುಕೂಲ ಆಗ್ತದೆ. ಅಂತ ಶಿಷ್ಯತ್ವವನ್ನು ನೀವೆಲ್ಲರೂ ತಿಳಿದು ನಮ್ಮ ಜನ್ಮ ಸಾರ್ಥಕ ಪಡಿಸಿಕೊಳ್ಳಬೇಕಾಗಿ ಶ್ರೀ 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 ಸದ್ಗುರು ಅಬ್ಬಾಸ್ ಅಲಿ ದಾದನವರ ದಿವ್ಯ ಪಾದ ಪದ್ಮಗಳಲ್ಲಿ ಅನಂತ ವಿಧವಾಗಿ ಶರಣ ಹೊಂದಿ ನಿಮ್ಮ ಜನ್ಮಗಳ ಸಾರ್ಥಕತೆಯನ್ನು ಹೊಂದೋಣ ಎಂಬುವಲ್ಲಿಗೆ ಶ್ರೀ ಗುರುವಿನ ಪಾದಕ್ಕೆ ನನ್ನ ಎರಡು ಮಾತುಗಳನ್ನು ಅರ್ಪಿಸಿ ಸಮರ್ಪಿಸುತ್ತಿದ್ದೇನೆ. ತಮಸೋಮಂ ಜ್ಯೋತಿರ್ಗಮಯ ಮೃತ್ಯೋರ್ಮಂ ಅಮೃತಂಗಮಯ ಎನ್ನುವ ಸ್ತುತಿಯನ್ನು ಹೇಳಿರ್ತಕ್ಕಂಥ ನಾರಾಯಣಪ್ಪ ಅಣ್ಣನವರಿಗೆ ಜ್ಞಾನದ ಕಡೆ, ಕತ್ತಲಿನಿಂದ ಬೆಳಕಿನಡೆಗೆ, ಮೃತ್ಯುವಿನಿಂದ ಅಮೃತದ ಕಡೆ ಕೊಂಡೊಯ್ಯುವಂತ ಗುರುವರೆಯರನ್ನು ಗುಣಗಾನ ಮಾಡಿರುವಂತಹ ನಾರಾಯಣಪ್ಪ ಅಣ್ಣನವರಿಗೆ ತುಂಬ ಹೃದಯದ ಅಭಿನಂದನೆಗಳು.